ಹಾಯ್ ಸುದೀಪ್. ಹಾಯ್. ಎಷ್ಟೊಂದು ಜನರಲ್ಲಿ ಮೂಗ್ನಿಂದ ರಕ್ತಸ್ರಾವ ಆಗೋದನ್ನ ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀರಾ ಇವತ್ತು? ಶೋರ್. ಸ್ಪೆಷಲಿ ಈಗ ತುಂಬಾ ಹಾಟ್ ಸಮ್ಮರ್ ಅಥವಾ ವಿಂಟರ್ ಟೈಮಲ್ಲಿ ಕೂಡ ಸ್ಕಿನ್ ಎಲ್ಲ ಡ್ರೈ ಆಗೋದ್ರಿಂದ ಆ ಟೈಮಲ್ಲಿ ಸ್ಪೆಷಲಿ ಮಕ್ಕಳಲ್ಲಿ ಮೂಗಿಂದ ರಕ್ತಸ್ರಾವವನ್ನು ನೋಡಬಹುದು. ಆಮೇಲೆ ಮೋರೋವರ್ ಇನ್ನೊಂದು ಏನಂದ್ರೆ ಅವರು ಹಿಂಗೆ ಪದೇ ಪದೇ ಕೈಯಿಂದ ಮೂಗಿಗೆ ಟಚ್ ಮಾಡೋದು, ಅದರಿಂದ ಇಂಜುರಿ ಎಲ್ಲ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಕೆಲವೊಂದು ರೀಸನ್ಸ್ ಅಂತ ಹೇಳ್ಬೋದು. ಅದೇ ದೊಡ್ಡವರಲ್ಲಾದ್ರೆ BP ಜಾಸ್ತಿ ಆಗೋದ್ರಿಂದ ಆಗುತ್ತೆ. ಈಗ ಇದು ಆದಾಗ ಮೂಗಿಂದ ರಕ್ತಸ್ರಾವ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಯಾರಿಗೆ ಅದು ರಕ್ತಸ್ರಾವ ಆಗ್ತಿರುತ್ತಲ್ಲ ಅವರಿಗೆ ಈ ತರ ಒಂದು ಪ್ಲೇಸ್ ಅಲ್ಲಿ ಸ್ಟ್ರೈಟ್ ಆಗಿ ಕೂಡಿಸ್ಬಿಟ್ಟು ಸ್ವಲ್ಪ ಫಾರ್ವರ್ಡ್ ಬೆಂಡ್ ಮಾಡಿಸ್ಬಿಟ್ಟು ಈ ಮೂಗಿನ ತುದಿ ಇರುತ್ತಲ್ಲ ಅಲ್ಲಿ ಈ ತರ ಪಿಂಚ್ ಮಾಡಬೇಕು. ಸಾಫ್ಟ್ ಪಾರ್ಟ್ ಇರುತ್ತಲ್ಲ ಅಲ್ಲಿ ಈ ತರ ಪ್ರೆಷರ್ ಅಪ್ಲೈ ಮಾಡಬೇಕು. ಅದು 5 to 10 minutes ವರೆಗೂ ಈ ತರ ಇಟ್ಕೊಂಡು ಕೂತ್ಕೋಬೇಕು ಅವರು. ಮುಂದೆ ಬೆಂಡ್ ಆಗಿರೋದು ಅದು ಹೆಲ್ಪ್ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ಅನ್ಸ್ಬೋದು, ಈಗ ಹೇಗಿದ್ರು ಹಿಂಗೆ ರಕ್ತಸ್ರಾವ ಕೆಳಗೆ ಬರ್ತಿದೆಯಲ್ಲ, ಸೊ ನಾವು ಈ ತರ ಬ್ಯಾಕ್ವರ್ಡ್ ಪೊಸಿಷನ್ ಕೊಟ್ರೆ ಅದು ವಾಪಸ್ ಹೋಗಿ ನಾರ್ಮಲ್ ಆಗುತ್ತೇನೋ ಅಂತ, ಇಲ್ಲಾಂದ್ರೆ ಅಯ್ಯೋ ಮತ್ತೆ ಏನಾದ್ರು ಹೆಲ್ತಿಗೆ ಎಫೆಕ್ಟ್ ಆಗುತ್ತೇನೋ ಅಂತ ಬೆಡ್ ರೆಸ್ಟ್ ಅಂದ್ರೆ ಹಿಂಗೆ ಸುಪೈನಲ್ಲಿ ಸ್ಟ್ರೇಟ್ ಆಗಿ ಮಲಗಿಸೋದು, ಇವೆರಡಂತೂ ಮಾಡಕ್ಕೆ ಹೋಗ್ಬಾರ್ದು. ಇವೆರಡು ಮಾಡೋದ್ರಿಂದ ಉಲ್ಟಾ ರಕ್ತ ಹಿಂದ್ಗಡೆ ಹೋಗಿ ಶ್ವಾಸಕೋಶದಲ್ಲೆಲ್ಲ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದು ಕೇರ್ ತಗೋಬೇಕು. ಜೊತೆಗೆ ಅವಾಗಲೇ ಹೇಳದ್ನಲ್ಲ ಡ್ರೈನೆಸ್ ಆಫ್ ಸ್ಕಿನ್ ಇಂದ ಆಗುತ್ತೆ ಅಂತ, ಸೊ ಅದಕ್ಕೆ ಸಲೈನ್ ಡ್ರಾಪ್ಸ್ ಅಥವಾ ಸಲೈನ್ ನೇಸಲ್ ಸ್ಪ್ರೇ ಅಂತ ಸಿಗುತ್ತೆ, ಅದನ್ನ ಬಳಸಬಹುದು. ಹಾಟ್ ಸಮ್ಮರ್ ಅಲ್ಲಿ ಆಗ್ತಿದೆ ಅಂದ್ರೆ ಚೆನ್ನಾಗಿ ಹೈಡ್ರೇಷನ್ ನ ಮೇಂಟೈನ್ ಮಾಡಬೇಕು. ಸೊ ಇದು ಕೆಲವೊಂದು ಮೆಜರ್ಸ್ ನ ಫಾಲೋ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.